ಸಿದ್ದರಾಮಯ್ಯನವರು ಡಿ ಕೆ ಅವರು ಇಬ್ಬರೂ ನಮಗೆ ಎರಡು ಕಣ್ಣಿದ್ದಾಗೆ, ಪಾರ್ಟಿಗೆ, ಸರ್ಕಾರಕ್ಕೆ, ನಮ್ಮ ರಾಜ್ಯಕ್ಕೆ. ಇಬ್ಬರದು ಇವತ್ತಿನ ಏನು ಸರ್ಕಾರ ನಡೆಸ್ತಾ ಇದ್ದೀವಿ, 136 ಜನ ಶಾಸಕರು ಗೆದ್ದಿದ್ದೀವಿ. ನಮ್ಮ AICC ಲೀಡ್ರ್ಗಳ ನಾಯಕತ್ವಕ್ಕೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಗೆದ್ದಿರ್ತಕ್ಕಂಥ ಶಾಸಕರ ಶ್ರಮದ ಜೊತೆಗೆ ಇವರಿಬ್ಬರದ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಇವರಿಬ್ಬರ ಬಗ್ಗೆ ಪಕ್ಷ ಯಾರನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವರದೇ ಆದಂಥ ಒಂದು ಸಿದ್ಧಾಂತಗಳಿದ್ದಾವೆ, ಮಾಡಿದ್ದೇವೆ. ಏನಾಗುತ್ತೆ, ಮಾಧ್ಯಮದವ್ರಿಗೂ ವಿರೋಧ ಪಕ್ಷರು ಅನೇಕ ವಿಚಾರಗಳನ್ನ ಕೊಟ್ಟಾಗ ನೀವು ಸಹ ಮಾಡಬೇಕಾಗತ್ತೆ, ಅದನ್ನು ವಿತರಣೆ ಮಾಡಿದ್ದೀರಿ ಅಷ್ಟೇ ಬಿಟ್ಟರೆ ಅವ್ರಿಗೆ ಕೆಲಸ ಏನು ಇಲ್ವಲ್ಲ. ಅವ್ರ ಹಿಂದೆ ಏನು ಗೌರವವಾಗಿ ರಾಜ್ಯದಲ್ಲಿ ಏನು ಆಡಳಿತ ಮಾಡಿಲ್ಲ, ಮುಂದೆ ಏನು ಗುರಿ ಇಲ್ಲ. ಅವರು ಇನ್ನೇನು ನಮ್ಮನ್ನು ಟೀಕೆ ಮಾಡಬೇಕು, ನಮ್ಮ ಪಕ್ಷನ ಕಾಲೆಳಿಬೇಕು, ಇಷ್ಟೇ ಕೆಲಸ. ಹಾಗಾಗಿ ಅಷ್ಟೇ ಬಿಟ್ಟರೆ ಸಿದ್ದರಾಮಯ್ಯನವರು ಡಿ ಕೆ ಅವರು ಇಬ್ಬರ ಮಧ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ನಮ್ಮ ಪಕ್ಷ ಏನು ತೀರ್ಮಾನ ನೆನೆ ತಗೊಂಡಿದ್ದಾರೋ ನಾವಿನ್ನೂ ಅವರ ಇನ್ನೂ AICC ಬಿಡುಗಡೆ ಮಾಡಿಲ್ಲ. ಅವರು ನಾಳೆ ಬಹುಶಃ ಬಿಡುಗಡೆ ಮಾಡ್ತಾರೋ ಅಥವಾ ಈಗ ಬರೀ ರಾಜ್ಯಸಭಾ ಮತ್ತು MLC ವಿಚಾರ ಮಾತನಾಡಿದ್ದೀವಿ ಅಂತಾರೆ, ಅದ್ರ ವಿಚಾರ ಬಿಡುಗಡೆ ಮಾಡ್ತಾರೋ. ನಮ್ಮ ಪಕ್ಷದ ವರಿಷ್ಠರು ಏನು ಸಂದೇಶ ಕೊಡ್ತಾರೋ ಗೊತ್ತಿಲ್ಲ. ಇಬ್ಬರನ್ನು ಕರೆದಿದ್ರು, ಇಬ್ಬರು ಹೋಗಿದ್ದಾರೆ, ಚರ್ಚೆ ಆಗಿದೆ, ಬಂದಿದೆ. ವಿಚಾರ ಬಂದ ಮೇಲೆ ವಿಚಾರ ಏನು